ಆದರೆ ಆರೋಪಿತರು ಈ ಉತ್ತರದಿಂದ ತೃಪ್ತಿ ಆಗ್ತಾ ಇಲ್ಲ. 5/6/2025 ಬೆಳಿಗ್ಗೆ 11:30ಕ್ಕೆ ಸುಮಾರು 15ರಿಂದ 20 ಜನ ಸಹಚರಗಳೊಂದಿಗೆ ಫಿರ್ಯಾದಿದಾರರ ಮನೆಗೆ ನುಗ್ಗಿ ಗಲಾಟೆ ಮಾಡಿ, ಅಂದ್ರೆ ಪ್ರವೀಣ್ ಮನೆಗೆ ನೋಡಿ, ಅಲ್ಲಿ ಒಂದು ವಿಂಡೋದಲ್ಲಿ ನೀವು ನೋಡ್ತಾ ಇರ್ಬೋದು, ಮನೆಗೆ ನುಗ್ಗಿ ದಾಂಧಲೆ ಮಾಡ್ತಾ ಇರುವಂತ ದೃಶ್ಯ ಅದು. ಹಾರೆ ಪಿಕಾಸಿ ಹಾರಂಗೋಲ್ ಎಲ್ಲ ತಂದಿದ್ದಾರೆ ನೋಡಿ, ಹಾಕೊಂಡು ಜಡಿತಾ ಇದ್ದಾರೆ ಬಾಗ್ಲಿಗೆ, ಓಪನ್ ಮಾಡುವಂತ ನೋಡಿ, ಹೊಡಿತಾ ಇದ್ದಾರೆ, ಜಡಿತಾ ಇದ್ದಾರೆ. ಅದ್ಯಾರೋ ಲೇಡಿ ನೋಡಿ ಹಾಕೊಂಡು ನುಗ್ತಾ ಇದ್ದಾರೆ, ಡೋರ್ನ ಹೊಡಿತಾ ಇದ್ದಾರೆ. ಆ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಆಯ್ತು. ಈಗ ಈತ ಏನು ಆರೋಪ ಮಾಡ್ತಾ ಇದ್ದಾನಂತ ಹೇಳಿದ್ರೆ, 15ರಿಂದ 20 ಜನ ಸಹಚರಗಳೊಂದಿಗೆ ಇವರು ಬಂದ್ಬಿಟ್ಟು ಗಲಾಟೆ ಮಾಡಿ, ದೌರ್ಜನ್ಯ ನಡೆಸಿ, ನಿಂದಿಸಿ, ಭಯಭೀತಿಗೊಳಿಸಿ, ಎಲ್ಲ ಸಂಬಂಧಿಕರನ್ನ ಒಗ್ಗೂಡಿಸಿ ಪಂಚಾಯಿತಿ ಮಾಡಿ 2 ಕೋಟಿ ಮೌಲ್ಯದ ಸ್ಥಿರಾಸ್ತಿಯನ್ನ ಚಂದನ ಅವರ ಹೆಸರಿಗೆ ವರ್ಗಾವಣೆ ಮಾಡುವಂತೆ ಆರೋಪಿಗಳು ಬೇಡಿಕೆ ಇಟ್ಟಿದ್ದಾರೆ ಎನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾನೆ. ನೋಡಿ, ಇದು 2 ಕೋಟಿ ರೂಪಾಯಿ ಚಂದನ ಬೇಡಿಕೆ ಇಟ್ಟಿದ್ದಾರೆ ಎನ್ನುವಂತ ಆರೋಪ. ಹೌದಾ? ಹಾಗಾದ್ರೆ ತನಿಖೆ ನಡೆಸಬೇಕಾಗತ್ತೆ. ಸೊ ಇದರಲ್ಲಿ ಪ್ರವೀಣ್ ಈ ಸಮಸ್ಯೆಯನ್ನು ಪರಿಹರಿಸಲು ಸ್ವಲ್ಪ ಕಾಲಾವಕಾಶವನ್ನ ಕೇಳಿಕೊಂಡಿದ್ದಾನಂತೆ. ನಾನು ಈ ತರ ಅಲ್ಲ, ನಪುಂಸಕ ಅಲ್ಲ, ನಾನು ಸರಿಯಾಗಿದ್ದೀನಿ ನೋಡ್ರಿ, ಡಾಕ್ಟರ್ ಈ ತರ ಹೇಳಿದ್ದಾರೆ, ರಿಪೋರ್ಟ್ ನೋಡ್ರಿ ಅಂತೆಲ್ಲ ಕೊಟ್ಟಿದ್ದಾನಂತೆ. ಆದ್ರೂ ಅದಕ್ಕೆ ತೃಪ್ತಿ ಆಗ್ತಾ ಇಲ್ಲ ಅವ್ರ ಹೆಂಡತಿ ಮನೆಯವರಿಗೆ. ಈತ ಏನ್ ಮಾಡ್ತಿದ್ದಾನಂತ ಹೇಳಿದ್ರೆ, ಆರೋಪ ಪಂಚಾಯಿತಿ ಮಾಡಿದ್ರಂತೆ, ಎಲ್ಲರನ್ನು ಕೂಡ ಒಗ್ಗೂಡಿಸಿ ಸಾಕಷ್ಟು ಒಂದು 15ರಿಂದ 20 ಜನ ಮನೆಗೆ ಬಂದ್ಬಿಟ್ಟು ಎಲ್ಲ ಅಲ್ಲಿ ನೋಡ್ತಾ ಇರ್ಬೋದು, ಡೋರ್ನೆಲ್ಲ ಒಡೆದು ಬಿಟ್ಟು ಬೆಲೆ ಬಾಳುವಂತ ವಸ್ತುಗಳನ್ನೆಲ್ಲ ಕೂಡ ಪುಡಿ ಮಾಡಿ ಹಾಕಿದ್ರಂತ ಈತ ಗಂಭೀರವಾದಂತ ಆರೋಪವನ್ನ ಮಾಡಿರ್ತಾನೆ. ಸ್ವಲ್ಪ ಸಮಸ್ಯೆ ಸ್ವಲ್ಪ ಪರಿಹಾರ ಆಗಲಿ ಅಂತ ನಿಟ್ಟಿನಲ್ಲಿ ಸ್ವಲ್ಪ ಕಾಲಾವಕಾಶವನ್ನ ಕೇಳಿಕೊಂಡಿದ್ದಾನಂತೆ. ದಿನಾಂಕ 19/6/2025 ಇದೇ ಫಿರ್ಯಾದಿದಾರ ಯಾರಿದ್ದಾನೆ ಪ್ರವೀಣ್, ಆತನ ಹೆಂಡತಿ ಶ್ರೀಮತಿ ಚಂದನಾ ಅವರು ಇತರ ಆರೋಪಿಗಳ ಸಲಹೆಯಂತೆ ಗಂಡನ ಮನೆಯನ್ನ ತ್ಯಜಿಸಿ ಅವ್ರ ಮನೆಗೆ ಹೋಗಿರ್ತಾರೆ, ಅಂದ್ರೆ ತಾಯಿ ಮನೆಗೆ ಹೋಗಿರ್ತಾರೆ. ಈಗ ಉಳಿದವರೆಲ್ಲ ಹೇಳಿದ್ರಲ್ಲ 15ರಿಂದ 20 ಜನ ಸಂಬಂಧಿಕರು, ಸೊ ಅವರು ಹೇಳಿರುವಂತ ಮಾತಿಗೆ ಅನುಗುಣವಾಗಿ ಹೋದ್ರು, ಗಂಡನ ಮನೆ ಬಿಟ್ಬಿಟ್ಟು. 17/8/2025 ಫಿರ್ಯಾದಿದಾರರು ದೇವಸ್ಥಾನಕ್ಕೆ ತೆರಳಿ ವಾಪಸ್ ಮನೆ ಬಳಿ ಬಂದು ನೋಡ್ಲಾಗಿ ಆರೋಪಿಗಳಾದ A1 ಚಂದನ, A2 ಅಶೋಕ್ ಕುಮಾರ್, ಹಾಗೆ TR ಅಶೋಕ್ ಕುಮಾರ್ ಅವರ ಸರ್ನೇಮ್ TR, ಆಮೇಲೆ A3 ಆರೋಪಿ ಶ್ರೀಮತಿ ಮಂಜುಳಾ, ಅಂದ್ರೆ ತಂದೆ ತಾಯಿ ಮಗಳು, ಜೊತೆಗೆ ಇವರ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲ ಇರ್ತಾರಲ್ಲ, ಶ್ರೀಮತಿ ಮಂಜುಳಾ, A4 ಜಯರಾಮ್ ಎಂ, A5 ಮಂಜುನಾಥ್ TR, ಆಮೇಲೆ A6 ಶ್ರೀಮತಿ ಕೋಮಲಾ ಎಂ, A7 ಶ್ರೀಮತಿ ಸ್ನೇಹ, A8 ಶ್ರೀಮತಿ ಶೋಭಾ, A9 ಪುನೀತ್, ಹಾಗೆ A10 ವೆಂಕಟೇಶ್ ಅವರುಗಳು ಮನೆ ಮುಂದೆ ಜಮಾಯಿಸಿ, ಅಂದ್ರೆ ಪ್ರವೀಣ್ಗೆ ಮನ ಬಂದಂತೆ ಆಯುಧಗಳಿಂದ ಮಾರಣಾಂತಿಕ ಹಲ್ಲೆ ಮಾಡಿ ಗಾಯಗೊಳಿಸಿದ್ದಾರೆ. ಅಂದ್ರೆ ತಲೆ ಗಿಲೆ ಬುರುಡೆ ಎಲ್ಲ ಒಡೆದಾಕ್ಬಿಟ್ಟಿದ್ರು, ಆ ರೀತಿಯಾಗಿ ಹಲ್ಲೆ ಮಾಡಿದ್ದಾರಂತ ಆರೋಪ ಮಾಡ್ತಾ ಇದ್ದಾನೆ. ಮನೆಯ ಗ್ರಿಲ್ ಅನ್ನ ಒಡೆದು ಬಾಗಿಲು ಮುರಿದು ಮನೆಯೊಳಗೆ ನುಗ್ಗಿ ಬೆಲೆ ಬಾಳುವ ವಸ್ತುಗಳನ್ನ ನಾಶ ಮಾಡಿರುತ್ತಾನೆ. ಅನಂತರ ಮನೆ ಮುಂದೆ ಮಲಗಿಕೊಂಡು ಫಿರ್ಯಾದಿದಾರರಿಗೆ ತೊಂದರೆ ಕೊಟ್ಟಿರುತ್ತಾರೆ, ಅಂದ್ರೆ ಪ್ರವೀಣ್ಗೆ ತೊಂದರೆ ಕೊಟ್ಟಿರುತ್ತಾರೆ. ಆ ಮನೆ ಮುಂದ್ಗಡೆ ಮಲ್ಕೊಂಡಿರುವಂಥದ್ದು ಹಾಕಿ ಆ ವಿಜುವಲ್ಸ್ ನೋಡ್ಲಿ, ಎಲ್ಲ ವಿಜುವಲ್ಸ್ ರಿಪೀಟ್ ಮಾಡಿ, ಅದು ಎಲ್ಲ ವಿಜುವಲ್ಸ್ಗಳು ಬರಲಿ, ಕೇವಲ ಒಂದೇ ವಿಜುವಲ್ಸ್ ಹೋಗ್ತಾ ಇದೆ ಅಲ್ಲ ನೋಡಿ. ಅದನ್ನ ಹೊಡೆದು ಬಿಟ್ಟು ಮನೆ ಮುಂದೆ ಮಲ್ಕೊಂಡಿದ್ರಂತೆ, ಅದೆಲ್ಲವೂ ಕೂಡ CCTVಯಲ್ಲಿ ಸೆರೆಯಾಗಿದೆ. ಮನೆ ಮುಂಭಾಗದಲ್ಲಿ ಮಲ್ಕೊಂಡು ತೊಂದರೆ ಕೊಟ್ಟಿದ್ದಾರೆ. ಮೇಲ್ಕಂಡ ಆರೋಪಿಗಳ ಹಲ್ಲೆಯಿಂದ ಈಗ ತೊಂದರೆ ಆಗಿದೆ, ತನಗೆ ತಲೆಗೆ ತೀವ್ರ ಗಾಯವಾಗಿ ಆಸ್ಪತ್ರೆಗೆ ದಾಖಲಾಗಿರುತ್ತೇನೆ. ಈ ಘಟನೆ ಬಗ್ಗೆ CCTV ದೃಶ್ಯಾವಳಿಯ ಸಾಕ್ಷಿಯಾಗಿ ವೈದ್ಯಕೀಯ ವರದಿಗಳಿರ್ತವೆ. ಆರೋಪಿಗಳು ಅಕ್ರಮವಾಗಿ ಒಗ್ಗೂಡಿ ಫಿರ್ಯಾದಿದಾರರು ಅಂದ್ರೆ ಹೇಳಿದ್ರೆ ಪ್ರವೀಣ್ ಅಂತ ಹೇಳಿದ್ರೆ ಚಂದನ ಗಂಡ, ಆತನ ಮನೆ ಮುಂದೆ ಜಮಾಯಿಸಿ ಈ ಪ್ರವೀಣ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅವರು ಹಾಗೆ ಅವರ ಕುಟುಂಬದವರಿಗೆ ಬೆದರಿಸಿ ತೊಂದರೆ ಕೊಡುವ ಉದ್ದೇಶದಿಂದ ಪ್ರತಿಭಟನೆಯನ್ನ ನಡೆಸಿ ಶಾಶ್ವತ ಜೀವನಾಂಶವಾಗಿ 2 ಕೋಟಿ ಮೌಲ್ಯದ ಸ್ವತ್ತನ್ನ ಚಂದನ ಅವರ ಹೆಸರಿಗೆ ವರ್ಗಾಯಿಸುವಂತೆ ಒತ್ತಾಯ ಮಾಡಿರುತ್ತಾರೆ. ನೋಡಿ, ಶಾಶ್ವತ ಜೀವನಾಂಶ. ಮೊನ್ನೆ ಏನಾಯ್ತು ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲೂ ಒಂದು ಕೇಸ್ ಆಯ್ತು. 5 ಕೋಟಿ ಕೇಳಿದ್ರಂತೆ, ಮದುವೆ ಆಗಿದೆ ಅಂತೆ, 1 ವರ್ಷ ಆಯ್ತಂತೆ, ಡಿವೋರ್ಸ್ ಕೇಳಿದ್ರಂತೆ, 5 ಕೋಟಿ ಕೇಳಿದ್ರಂತೆ. ಸುಪ್ರೀಂ ಕೋರ್ಟ್ ಉಗ್ದಾಕ್ಬಿಡ್ತು, ಏನಮ್ಮ 5 ಕೋಟಿ ಕೇಳ್ತೀಯಲ್ಲ ಅಂತ ಹೇಳ್ಕೊಂಡು. ನೋಡಿ, ಇಲ್ಲಿ 2 ಕೋಟಿ. ಫಿರ್ಯಾದಿದಾರರು ವಿವಾಹದ ಮೊದಲ ರಾತ್ರಿ ಕಾರ್ಯಕ್ರಮದಲ್ಲಿ ಆತಂಕ ಮತ್ತು ದೈಹಿಕ ಒತ್ತಡದಿಂದ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯವಾಗದಿರುವ ಬಗ್ಗೆ ಚಂದನ ಅವರಿಗೆ ತಿಳಿಸಿದ್ರೂ ಕೂಡ ಈ ಬಗ್ಗೆ ಅಪಪ್ರಚಾರ ಮಾಡಿ ಹೀಯಾಳಿಸಿ ಇತರೆ ಆರೋಪಿಗಳಾದ ಅವರ ಕುಟುಂಬದವರೊಂದಿಗೆ ಮನೆಗೆ ಬಂದು ಕಿರುಕುಳ ನೀಡಿ ಬೆದರಿಕೆ ಹಾಕಿ ಮಾರಣಾಂತಿಕ ಹಲ್ಲೆ ಮಾಡಿ 2 ಕೋಟಿ ರೂಪಾಯಿ ಮತ್ತೆ ಕಟ್ಟಡಕ್ಕಾಗಿ ಬೇಡಿಕೆ ಇಟ್ಟಿರುತ್ತಾರೆ. ಆದ್ರಿಂದ ಮೇಲ್ಕಂಡ A1 ಶ್ರೀಮತಿ ಚಂದನ, A2 ಅಶೋಕ್ ಕುಮಾರ್,
ಆಮೇಲೆ ಏತ್ರಿ ಮಂಜುಳಾ, ಜಯರಾಮ್, ಮಂಜುನಾಥ್ ಇವ್ರನ್ನೆಲ್ಲ ಹೆಸರನ್ನ ಹಾಕಿದ್ದಾರೆ. ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ಪರಿಪರಿಯಾಗಿ FIR ನಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ಕತೆ, ಏನಾಗ್ತಿದೆ ನಮ್ಮ ಸಮಾಜದಲ್ಲಿ? ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಿದೆ. ಯಾಕೆ ಇದನ್ನೆಲ್ಲ ತೋರಿಸ್ತಾ ಇದ್ವಿ ಅಂತ ಹೇಳಿದ್ರೆ 4 ಜನರಿಗೆ ಬುದ್ಧಿ ಬರಲಿ. ನೆಕ್ಸ್ಟ್ ಇಂಥ ಪ್ರಕರಣಗಳು ಮುನ್ನೆಲೆಗೆ ಬರೋದು ಬೇಡ. ಕೌಟುಂಬಿಕ ಸಮಸ್ಯೆ ಇರ್ಬೋದು, ಮತ್ತೊಂದು ಮಗದೊಂದು ಬೀದಿ ರಂಪಾಟ ಆಗೋದು ಬೇಡ. ಕೇಸ್ಗಳನ್ನು ಕೊಡೋದು, ಹಲ್ಲೆ ಮಾಡೋದು. ನೋಡಿ, ಈ ಥರ ಹಲ್ಲೆಯನ್ನು ಮಾಡೋಕ್ಕಿಂತ ಮುಂಚೆನೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರೆ ಇವೆಲ್ಲವೂ ಕೂಡ ಸುಖಾಂತ್ಯ ಆಗ್ತಾ ಇತ್ತು. ಕೌಟುಂಬಿಕ ಕಲಹ ಏನು ಕತೆ ಎಲ್ಲವೂ ಕೂಡ ಹೊರಗೆ ಬರ್ತಾ ಇತ್ತು. ಕೇಸ್ ಕೂಡ ದಾಖಲಾಗಿದೆ. ಸೊ ಕೋರ್ಟಲ್ಲಿ ಇವೆಲ್ಲವೂ ಕೂಡ ತನಿಖೆಯನ್ನು ನಡೆಸಲಾಗುತ್ತೆ. ಪತಿ ಲೈಂಗಿಕ ಕ್ರಿಯೆ ನಡೆಸಲು ವಿಫಲ ಎಂದು ಪತ್ನಿ ಆರೋಪ. ಗಂಡ ಲೈಂಗಿಕ ತೃಪ್ತಿ ಕೊಡ್ತಿಲ್ಲ ಅನ್ನೋ ಆರೋಪ ಮಾಡ್ತಿದ್ದಾರೆ ಪತ್ನಿ. ₹2 ಕೋಟಿ ಡೀಲ್, 65 ಲಕ್ಷಕ್ಕೆ ಫೈನಲ್ ಆಗಿದೆ. ಗಂಡ ಲೈಂಗಿಕ ತೃಪ್ತಿ ಕೊಡ್ತಾ ಇಲ್ಲ ಅನ್ನುವಂತ ಆರೋಪ. ಈ ಒಂದು ಪ್ರಕರಣದಲ್ಲಿ ಡೈವರ್ಸ್ ಕೊಡಬೇಕು ಅಂತಂದ್ರೆ ಕೋಟಿ ಹಣಕ್ಕೆ ಇದೀಗ ಡಿಮ್ಯಾಂಡ್ ಮಾಡಿರುವಂತದ್ದು. 2 ಕೋಟಿಗೆ ಡೀಲ್ ಆಗಿದೆ, 65 ಲಕ್ಷಕ್ಕೆ ಇದು ಫೈನಲ್ ಆಗಿದೆ. ಡಿಡಿ ಕೊಡಿ, ಡೈವೋರ್ಸ್ ತಗೋತೀನಿ ಅಂತ ಹೇಳ್ತಿದ್ದಾರೆ ಹೆಂಡತಿ. ಅದರಲ್ಲೂ ಕೂಡ 200 ಗ್ರಾಂ ಚಿನ್ನಾಭರಣ ಮತ್ತು 500 ಗ್ರಾಂ ಚಿನ್ನಾಭರಣ, 10 ಲಕ್ಷ ಹಣ. ಅಂದ್ರೆ ಹೆಂಡತಿಗೆ 500 ಗ್ರಾಂ ಚಿನ್ನ ಕೊಟ್ಟಿದ್ರು, ಪ್ರವೀಣ್ಗೆ ಅಂದ್ರೆ ಈಕೆಯ ಗಂಡನಿಗೆ 200 ಗ್ರಾಂ ಚಿನ್ನಾಭರಣ ಕೊಟ್ಟಿದ್ರು. ಅದರ ಜೊತೆಗೆ 10 ಲಕ್ಷ ರೂಪಾಯಿ ಹಣ ಕೂಡ ಕೊಟ್ಟಿದ್ರು. 50 ಲಕ್ಷ ಹಣ ಖರ್ಚು ಮಾಡಿ ಅದ್ದೂರಿಯಾಗಿ ಮದುವೆ ಮಾಡ್ಕೊಂಡಿರ್ತಾರೆ. ಆದ್ರೆ ಇದಾದ ಬಳಿಕ ಈ ಪರಿಸ್ಥಿತಿ ಆಗಿರುತ್ತೆ. ನನ್ನ ಜೊತೆಯಲ್ಲಿ ವಿಕೃತವಾಗಿ ವರ್ತಿಸ್ತಾನೆ, ಅಸಹ್ಯವಾಗಿ ವರ್ತನೆ ಮಾಡ್ತಾನೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು. ನೋಡಿ, ಇಂತಹ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಇತ್ತೀಚಿನ ದಿನಮಾನಗಳಲ್ಲಿ ಇಂತಹ ಸುದ್ದಿಗಳನ್ನ ನಾವು ಕೂಡ ಓದೋ ಜಾಸ್ತಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಹಲ್ಕಟ್ಗಳು ಕಮೆಂಟ್ ಮಾಡ್ತಾವೆ. ಏನಪ್ಪಾ, ಏನ್ ಸುದ್ದಿ ಗಿದ್ದಿ ಅಂತ ಹೇಳ್ಕೊಂಡು ಏನ್ FIR ಏನಿದೆ ದಾಖಲಾಗಿದೆ ಅವೆಲ್ಲವನ್ನೂ ಕೂಡ ಹೇಳ್ತಾ ಇದ್ವಿ. ಕೆಲವು ಕಮೆಂಟರ್ಸ್ ಗಳು ಕಮೆಂಟ್ ಮಾಡ್ತಾ ಇದ್ವಿ, ನಮ್ಮ ಸಮಾಜದಲ್ಲಿ ಇದೆಲ್ಲ ಆಗ್ತಾ ಇದೆ, ಇಂಥ ಸುದ್ದಿಗಳು ನೀವು ಒಳ್ಳೆ ಸುದ್ದಿ ಕೊಡಿ, ಜನ ನೋಡಲ್ಲ, ಇಂಥ ಸುದ್ದಿಗಳನ್ನ ನೋಡ್ತಾರೆ. ನಾವ್ಯಾಕೆ ಇಂಥ ಸುದ್ದಿಗಳನ್ನ ತೋರಿಸ್ತಾ ಇದೀವಿ ಅಂತ ಹೇಳಿದ್ರೆ ಸ್ವಲ್ಪ ಜನ ಎಚ್ಚೆತ್ಕೊಳ್ಬೇಕು. ನಾಳೆ ದಿವಸ ಇದು ಕಂಪ್ಲೇಂಟ್ ಆಗಿದೆ, ಕೇಸ್ ಕೋರ್ಟಿಗೆ ಹೋಗುತ್ತೆ, ಏನಾದ್ರೂ ತಪ್ಪು ಒಪ್ಪು ಏನಂತ ಅದ್ರ ಬಗ್ಗೆನೂ ತೋರಿಸ್ತೀವಿ. ಅದಾದ ನಂತರ ಎಚ್ಚೆತ್ಕೊಳ್ಬಹುದಲ್ವಾ? ನಿಜವಾಗ್ಲೂ ಹೌದಾ, ಡಿಮ್ಯಾಂಡ್ ಮಾಡಿದ್ ಹೌದಾ, 2 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾಳ ಆಕೆ, ಅಥವಾ ಈತನೇ ಏನಾದ್ರೂ ಆರೋಪ ಮಾಡಿದ್ನಾ, ಅಥವಾ ಈತನಲ್ಲಿ ಏನಾದ್ರೂ ಲೋಪದೋಷ ಇದೆಯಾ, ಈತನ ದೇಹದಲ್ಲಿ ನ್ಯೂನ್ಯತೆ ಇದೆಯಾ? ಇದನ್ನ ಗೊತ್ತಿದ್ಕೊಂಡು ತಂದೆ ತಾಯಿ ಮೋಸ ಮಾಡ್ಬಿಟ್ರಾ? ಹಾಗಾದ್ರೆ ಆಸೆ ಆಕಾಂಕ್ಷೆಗಳು ಎಲ್ರಿಗೂ ಇರುತ್ತೆ, ಅದು ಹೆಣ್ಣಾಗ್ಲಿ ಗಂಡಾಗ್ಲಿ. ಮದುವೆ ಆದಂತ ಸಂದರ್ಭದಲ್ಲಿ ಹೀಗಾಗ್ಬಿಟ್ರೆ ಮುಂದೇನು ಕೇವಲ ಲೈಂಗಿಕ ತೃಪ್ತಿಗೋಸ್ಕರ ಮದುವೆ ಆಗೋದಲ್ಲ, ಅವರ ಫ್ಯೂಚರ್, ನಾಳೆ ಅವ್ರದ್ದು ಒಂದು ಕುಟುಂಬ ಅಂತ ಬೇಕಾಗತ್ತೆ, ಮಕ್ಕಳು ಮರಿ ಎಲ್ರೂ ಅವರಿಗೂ ಕೂಡ ಬೇಕು ಅನ್ನೋ ಆಸೆ ಇರುತ್ತೆ, ಒಂದು ಹೆಣ್ಣಾಗ್ಲಿ ಒಂದು ಗಂಡಾಗ್ಲಿ. ಈಗ ಈಕೆ ಚಂದನ ಮಾಡ್ತಾ ಇರುವಂತ ಆರೋಪ ನಿಜವಾದ್ರೆ ಆತನ ತಪ್ಪದು. ಆತ ಯಾಕೆ ಮದುವೆ ಆಗ್ಬಿಟ್ಟ? ಫಸ್ಟೇ ಹೇಳಿ ಮದುವೆ ಆಗಿದ್ರೆ ಅದು ಅವರವರ ಒಪ್ಪಿಗೆ ಮೇಲೆ ಆಗಿರುವಂತದ್ದು, ಯಾರು ಇದನ್ನ ಅಪೋಸ್ ಮಾಡೋದಿಲ್ಲ ಆಯ್ತು. ಬಟ್ ಇಲ್ಲಿ ಏನಾಗಿದೆ, ಇವರು ಹೇಳದೆ ಸುಖ ಸುಮ್ನೆ ನಮ್ ಮದುವೆ ಮಾಡಿಸ್ಬಿಟ್ರು ಅಂತ ಒಂದು ಆರೋಪ ಮಾಡ್ತಾ ಇರುವಂತದ್ದು. ನಾಳೆ ಸಮಾಜದಲ್ಲಿ ಇದೇ ಕಂಟಿನ್ಯೂ ಸುಳ್ಳು ಹೇಳ್ಕೊಂಡು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಏನೋ ಲವ್ ಇರುತ್ತೆ ಅವರಿಗೆ, ಅದನ್ನ ಹೇಳೋದಿಲ್ಲ. ಮನೆ ಹೇಳಿದ್ರೆ ಹೊಡಿತಾರೆ, ಬಡಿತಾರೆ, ಬಿಡಲ್ಲ ಅಂತ ಹೇಳ್ಕೊಂಡು ನಾಳೆ ಯಾರನ್ನೋ ತಗೊಂಡ್ ಬಂದು ಎಂಗೇಜ್ಮೆಂಟ್ ಆಗುತ್ತೆ, ಆ ಸಂದರ್ಭದಲ್ಲಿ ಹೇಳೋಲ್ಲ, ಮದುವೆ ಆದ್ಮೇಲೂ ಹೇಳೋಲ್ಲ. ಮದುವೆ ಆದ್ಮೇಲೆ ಎದ್ನೋ ಬಿದ್ನೋ ಅಂತ ಓಡೋಗ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಏನ್ ಕಟ್ಕೊಡ್ತಾರಾ ಗಂಡನ ಮನೆಯವರೇ ಆಗ್ಲಿ ಅಥವಾ ಹೆಂಡತಿ ಮನೆಯವರಾಗ್ಲಿ, ಏನ್ ದುಡ್ಡು ಅದು ಇದು ಮಾನ ಮರ್ಯಾದೆ ಮುಂಚೆ ಹೇಳೋಕೇನು ಅನ್ನುವಂತ ಪ್ರಶ್ನೆ. ಕೇವಲ ಆಕೆ ಲೈಂಗಿಕ ತೃಪ್ತಿಗೋಸ್ಕರ ಆಸೆ ಪಟ್ಲು, ಅದೆಲ್ಲ ತಪ್ಪು. ಯಾಕಂತ ಹೇಳಿದ್ರೆ ಫ್ಯೂಚರ್ ಅಂತ ಎಲ್ರು ಕೂಡ ನೋಡ್ತಾರೆ. ತನ್ನ ಗಂಡ, ತನ್ನ ಮಕ್ಕಳು, ಸಂಸಾರ, ಮುಂದೆ ಫ್ಯೂಚರು, ಒಂದೊಳ್ಳೆ ಮನೆ, ಕಾರು, ಹೆಂಡತಿ, ಮಕ್ಕಳು ಅಂತ ಎಲ್ರು ಕೂಡ ನೋಡ್ತಾರೆ. ಕೇವಲ ಲೈಂಗಿಕ ತೃಪ್ತಿಗೋಸ್ಕರ ಅಲ್ಲ. ಆದ್ರೆ ಬಹಳ ವಿಚಿತ್ರವಾಗಿರುವಂತ ಪ್ರಕರಣ ಆದ ಕಾರಣ ಇದನ್ನ ನಾವು ಇವತ್ತು ಎತ್ಕೊಂಡಿದ್ವಿ. ನಿಮ್ಮ ಮುಂದೆ ಆ ಸಾರಾಂಶವನ್ನು ಕೂಡ ಏನೇನು ಹೇಳಿದ್ದಾರೆ ಅವೆಲ್ಲವನ್ನು ಕೂಡ ಇದು ನಮ್ಮ ಆರೋಪ ಅಲ್ಲ. FIR ಕಾಪಿಯಲ್ಲಿ ಚಂದನ ವಿರುದ್ಧ ಪ್ರವೀಣ್ ಮಾಡಿದ್ದಾನೆ ಆರೋಪ, ಪ್ರವೀಣ್ ವಿರುದ್ಧ ಚಂದನ ಆರೋಪ ಮಾಡಿದ್ದಾನೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೇಸ್ ದಾಖಲಾಗಿದೆ, ಕೋರ್ಟಲ್ಲಿ ತನಿಖೆ ಆಗತ್ತೆ, ಸತ್ಯಾಸತ್ಯತೆ ಏನಂತ ಗೊತ್ತಾಗತ್ತೆ, ಸಮಾಜಕ್ಕೊಂದು ಸಂದೇಶ ಕೂಡ ರವಾನೆ ಆಗುತ್ತೆ.